ಕುಮದಿ, ಏ ಕುಮದಿ, ಇಷ್ಟು ಕರೆಗತ್ತೀನಿ ಅತ್ತಿಗೆ ಏನಾರ ಬರ್ತೀನಿ ಅಂತಾರ ಹೇಳೋದು, ಇಲ್ಲ ಏನಾರ ಮಾಡ್ಲಾಗತ್ತೀನಿ ಅಂತಾರ ಹೇಳೋದು. ಏನು ಮಾಡ್ಲಕತ್ತಿರ್ಬೇಕೀಕಿ? ಒಂದು ಹ್ಞೂ ಇಲ್ಲ ಹಾಂ ಇಲ್ಲ ಅನ್ಕೊಂಡ. ಈಕಿ ಇರ್ಲಕ್ಕಿಲ್ಲ, ಅದಕ್ಕೆ ಹ್ಞೂ ಇಲ್ಲ ಹಾಂ ಇಲ್ಲ ಅಂತೇಳಿ ಅನ್ಕೊಂಡ. ಹಾಗೆ ಆಯ್ತು ನೋಡು. ಬಟ್ಟೆ ಎಲ್ಲ ಒಗದಾಳ, ಬಟ್ಟೆ ಹಾಕಕ್ಕೆ ಬರ್ಸತ್ತಿಲ್ದಂಗೆ ಎಲ್ಲಿ ಹೋಗಿರ್ಬೇಕೀಕಿ. ಒಂದು ಅಂಜಿಕಿಲ್ಲ ಏನಿಲ್ಲ, ಅತ್ತಿ ಹೇಳಿ ಹೋಗೋಣ ಅನ್ನೋದಿಲ್ಲ ಏನಿಲ್ಲ. ಅಂಥದ್ದು ಎಲ್ಲಿಗೆ ಹೋಗಿರ್ಬೇಕೀಕಿ? ಅವ್ವ, ಬಂದ್ಯಾಯಪ್ಪ, ಒಂದಿಟ್ಟು ಅಲ್ಲಿ ನೋಡು, ಅಲ್ಲಿ ನೋಡು, ಜರ ಕಣ್ಣು ಬಿಟ್ಕೊಂಡು ನೋಡಲ್ಲಿ ನೀನು ಹೆಂಡತಿ ಮಾಡಿದ ಕೆಲಸ. ಇದೇನು ಹಿಂಗೆಲ್ಲ ಬಟ್ಟಿ ಎಲ್ಲ ಎಲ್ಲಿಂದೆಲ್ಲ ಇಟ್ಟು ಎಲ್ಲ ಹೇಳವ ಈಕಿ? ಮೂರೊತ್ತು ಮನೆಗೆ ಬಿದ್ದಿರ್ತೀನಿ, ಒಂದು ಮಾತು ಹೇಳಿ ಹೋಗ್ಬೇಕನ್ನೋದು ನಿನ್ನ ಹೆಣ್ತಿಗೆ ತಲೆಗಿಲ್ಲಪ್ಪ. ಅಟ್ಟ ತಲೆ ಮೇಲೆ ಬಂದು ಕುಂತಾಳ, ಅಂಜಿ ಕನ್ನದೇ ಇಲ್ಲಕ್ಕಿಗೆ. ನೋಡು ಎಲ್ಲಿಂದಲ್ಲೇ ಬಟ್ಟೆ ಅನ್ನೋದಿಟ್ಟು ಎಲ್ಲಿಗೆ ಹೋಗಿರ್ಬೇಕು ನೋಡಕ್ಕಿ. ಒಂದು ಮಾತರ ನನಗರ ಹೇಳೋದು. ನಾನು ಅಲ್ಲಿ ಒಳಗೆ ಕುಂತು ಕರೀಲತ್ತಿ ನೆಟ್ಟತ್ತಾಯ್ತು, ಯಾಕೆ ಬರಲು ಗಳಿಕೆ ಅಂಥೇಳಿ ಬಂದು ನೋಡ್ಲಕತ್ತೀನಿ. ನೋಡು ಬಟ್ಟೆ ಒಗೆದು ಹಾಕಬೇಕು ಅನ್ನೋದಿಲ್ಲಕ್ಕಿಗೆ. ಮತ್ತು ಯಾವಾಗ ಒಣಗ್ಬೇಕು ಅವು ಬಟ್ಟೆ ಹಿಂಗಿಟ್ಟು ಹೋದ್ರ ಎಲ್ಲಿಗೆ ಹೋಗ್ಯಾಳಕ್ಕಿ? ಏನು ನೀನು ಈ ಭಾಳ ಸಡಿಲ್ ಕೊಟ್ಟಿದ್ದಕ್ಕೀಗ ನೀನು. ಹಾಗಾಗಿ ಆಕಿ ಯಾರಿಗೆ ಅಂಜಲ್ಲ ಗೊತ್ತೇನಕಿ? ಅದೊಂದು ಸೂಜಿ ದಾರ ಹಾಕೊಂಬದು ತಿರುಗಾಡಿ ತಿಪ್ಪಿಗತ್ಲೆ ಊರು ತುಂಬ ಅಡ್ಡಾಡ್ತಾಳೆ, ಊರು ತುಂಬ. ಅಲ್ಲ ನಿನಗೆ ಹೇಳಕ್ಕೆ ಬರಲ್ಲೇನ ಗಂಡಾಗಿ? ಹ್ಯಾಂಗೆ ಇಟ್ಕೋಬೇಕು ಹೆಣ್ತಿಗೆ ಬಿಗು? ನೀನು ನಿಮ್ಮ ಅಪ್ಪ ನೋಡು ಕೂಡ ಅಂದ್ರೆ ಕೂಡ್ತಿದ್ದ, ನಿಂದರಂದ್ರೆ ನಿಂದರ್ತಿದ್ದ. ನೀನು ಇದ್ದಿ ಆಕಿ ನಿನಗೆ ಹೇಳಲ್ದೆ ಎಲ್ಲಿಗೆ ಹೋದ್ರೂ ಕೇಳಲ್ಲ ಹೇಳಲ್ಲ. ಅದೇನು ಸಂಸಾರ ಮಾಡ್ತಿರೋ, ಏನು ಬಾಳೆದು ಮಾಡ್ತಿರೋ, ಏನು ಬದುಕಿಂದ ಮಾಡ್ತಿರೋ. ಇಕ್ಕಿ ಮಾಡೋದು ಹಂಗೆ ಅದ ನನ್ನ ಹೆಂಡತಿ. ಇಷ್ಟು ದಿನ ಏನೋ ಹ್ಯಾಂಗೋ ನಡೀತು, ಈಗ ನಮ್ಮ ಅತ್ತಿ ಬಂದಾಳ. ನಮ್ಮ ಅತ್ತಿಗರ ಅಂಜಿ ಮಾಡಿ ಇರೋದು ಮಾಡೋದು. ಬರ್ಲಿ ಇವತ್ತ ಮಾಡ್ತೀನಿ ಅಕ್ಕಿ. ಬರ್ಲಿ ತಗೋವ, ಇವತ್ತ ಹೇಳ್ತೀನಿ ಅಕ್ಕಿಗೆ ಒಂದಿಟ್ಟು ತಿಳಿಸಿ ಹೇಳ್ತೀನಿ. ಅದೇನು ತಿಳಿಸಿ ಹೇಳ್ತಾವ ಏನಯ್ಯಪ್ಪ? ತಿಳಿಸಿ ಹೇಳಕ್ಕೆ ಇಷ್ಟು ಹೊರಿಸ್ಬೇಕಾಗಿತ್ತ? ಇದೇನು ನಮ್ಮ ಮನೆಗ ನಾ ಏನು ನೋಡ್ಲಕತ್ತೀನಿ? ಸಿಡುಲು ಗುಡುಗು ಎರಡು ಒಟ್ಟಿಗೆ ಸೇರಿಬಿಟ್ಟಾವ ಇವತ್ತ. ಆಯ್ತು, ಇವತ್ತು ಭೂಕಂಪನೆ. ಬಂದೋಳು ನೋಡಪ್ಪ, ಬಂದೋಳು ನೋಡು. ಚಮ್ಮಕ್ಕ ಚಲ್ಲು ನೋಡು, ನೋಡು ಆಕಿಂದ ಅವತಾರ ನೋಡು. ಕುಮದಿ, ಎಲ್ಲಿಗೆ ಹೋಗಿದ್ದೀನಿ ನೀನು? ಅಲ್ಲ ಮನೆಗೆ ಅವು ಅದಳ ಹೇಳಿ ಹೋಗ್ಬೇಕನ್ನೋದಿಲ್ಲ. ಅದು ಬಟ್ಟಿ ನೋಡು, ಅಷ್ಟು ಒಗದು ಹಂಗೆ ಇಟ್ಟು ಹೋಗಿದ್ದಿ. ಅಂಥದ್ದು ಏನು ಅರ್ಜೆಂಟ್ ಇತ್ತ ನಿನಗೆ? ಎಲ್ಲಿಗೆ ಹೋಗಿದ್ದೀನಿ ನೀನು? ಇಲ್ರಿ, ಹೇಳಿ ಹೋಗ್ಬೇಕಂತಂದ ಅತ್ತಿ ಜಳಕಕ್ಕೆ ಹೋಗಿಳು. ಹಾಗಾಗಿ ನಾ ಹೇಳಿದ್ ಕೇಳಿಲ್ ಕಾಣಿಸ್ತದ. ನಾ ಅದೆಲ್ಲ ಕಡ್ದ ಅತ್ತಿ ಒಂಚೂರು ಹೋಗಿ ಬರ್ತೀನಿ ರೀ ಅಂತ ಹೇಳೀನಿ. ಅದು ಯಾಕೆ ಕೇಳಿಲ್ಲ ಏನು ಸುದ್ದೇನ? ನಾನಂತ್ರ ಹೇಳಿನ್ರಿಪ್ಪ. ಅದು ಹೆಂಗೆ ಹೇಳಲ್ದೆ ಹೋತೀನಿ ನಾನು? ಅವರು ಕೇಳಿಲ್ಲ ಅಂತಂದ್ರೆ ನಾ ಏನು ಮಾಡ್ಲಿಕ್ಕಾಗಲ್ಲ. ನಾನು ಇಷ್ಟಕ್ಕೂ ಹೇಳೇ ಹೋಗೀನಿ. ಅವರು ಯಾಕಡೆ ಕುಂತಿರೋ ಏನು ಸುದ್ದೇನೆ ಯಾರಿಗೆ ಗೊತ್ತು? ಏನ ನೀ ನನಗೆ ಹೇಳಿ ಹೋಗಿದ್ದಿ? ಅದು ಯಾವಾಗ ಹೇಳಿ ಹೋಗಿದ್ದಿ? ಅಲ್ಲೇ ಮೂರೊತ್ತು ಬಾಕಲ್ನಾಗೆ ಬೆಲ್ಲ ಹೊಡ್ಯಕ್ಕೆ ಅಲ್ಲಿ ನನಗೆ ಕುಂತು ಬಿಟ್ಟಿರ್ತೀನಿ. ಅದು ಹೆಂಗೆ ನಾನು ಕೇಳಿರಲ್ಲ? ಜಳಕಕ್ಕೆ ಹೋದಾಗ ಹೇಳಿದ್ಯಾ? ಜಳಕಕ್ಕೆ ಹೋದಾಗ ಜಳಕಕ್ಕೆ ಹೋದಾಗ ಊಟ ಮಾಡ್ಲಕತ್ತಿದ್ದಿಲ್ಲ ನೀನು? ಸುಳ್ಳು ಹೇಳ್ತೇನೆ, ಸುಳ್ಳು. ಯಾವಾಗ ಹೋಗಿದ್ದಿ ನೀನು? ಯಾವಾಗ ಹೋಗಿದ್ದಿ? ನಾನು ಟಿ ವಿ ನೋಡಿದ್ರೆ ಆಯ್ತು ಅಂತೇಳಿ ಟಿ ವಿ ಹಚ್ಕೊಂಡು ಕುಂತಾಗ ಹೋದಂಗೆ ಕಾಣಿಸ್ತದ ನೀನು. ನನಗೆ ನನ್ನ ಮಗನಿಗೆ ತಂದು ಇಡ್ಲಕ್ಕೆ ಹೋಗಬೇಡ. ಏನು ಹೇಳಿಲ್ಲ ಅಕ್ಕಿ ನನ್ನ ಮುಂದೆ. ಕೇಳು ಮಗನೇ ಆಕಿಗೆ ಚಂದ ಜಾಡಸಿ. ಏನ್ರಿ, ನಾನು ಬಂದಾಗಿಂದ ನೋಡ್ಲಕತ್ತೀನಿ ಅತ್ತೆಯರು ಒಟ್ಟು ನನ್ನ ಕಣ್ಣಿಟ್ರೆ ಸೇರಲ್ಲ ಗೊತ್ತೇನೋ. ಕುಂತಿರುವಂತಪ್ಪ ನಿಂತಿರುವಂತಪ್ಪ ದಿನಾಲು ಒಂದು ಇದ್ದಿದ್ದು ಚಾಲೂನೇ ಆಗಿಬಿಟ್ಟದ ನೋಡ್ರಿ ರಗಳೆ. ದಿನ ಒಂದೊಂದು ನೋಡ್ಬೇಕು. ಏನು ಮಾಡಿದ್ರು ಒಂದು ಹೆಸರಿಡ್ತಾರೆ, ಏನು ಮಾಡ್ರು ಒಂದು ಹೆಸರಿಡ್ತಾರೆ. ಇನ್ನೀಗಾರ ನಾನು ಹೋಗಕ್ಕೆ ಹೇಳೇ ಹೋಗೀನಿ, ಈಗ ನೋಡಿದ್ರೆ ಹೇಳಿಲ್ಲ ಅಂತಾರೆ. ಅವರು ಏನು ಅನ್ಕೊಳಕತ್ತಾರೆ ಯಾರಿಗೆ ಗೊತ್ತು? ಒಟ್ಟು ಅವ್ರಿಗೆ ನಾವು ಚಂದ ಇರೋದು ಇಷ್ಟ ಇಲ್ಲ ಕಾಣಿಸ್ತದ. ಅದಕ್ಕೆ ದಿನ ಒಂದು ಕಾಲು ಕೆದ್ರಿ ಜಗಳ ಹಿಂಗೆ ಮಾಡ್ಕೊಳಕತ್ತಾರ. ಒಟ್ಟು ಮನೆಗೆ ಶಾಂತಿ ನೆಮ್ಮದಿ ಇರಬಾರ್ದಂತ ಅನ್ಸೋದೇನೋ ಅವ್ರಿಗೆ. ನಾನು ನೋಡ್ಲಕತ್ತೀನಿ ಹೋಲಿ ಹೋಲಿ ಅಂತ ಎಲ್ಲ ಅವ್ರಿಸ್ಕೊಳಕತ್ತಾರ. ಇದ್ಯಾಕೋ ಹೆಚ್ಚಿಗೆ ಆಯ್ತು ನೋಡ್ರಿ. ನಾನು ನಿಮಗೆ ನಿನ್ನೆ ಹೇಳ್ಬೇಕಂತಂದ ಹೋಗ್ಲಿ, ಎದಕ್ಕೆ ಬೇಕು, ಹೈರಾಣಾಗಿ ಬಂದಿರ್ತೀರಿ ಕೆಲಸ ಮಾಡಿ, ಸುಮ್ಮನೆ ಯಾಕೆ ಬೇಕಂತೇಳಿ ನಾನು ಸುಮ್ಮ ಕುಂತರ ಮತ್ತಿವತ್ತು ಹಂಗೆ ಒಂದು ತೆಕ್ಕೊಂಡು ನಿಂತಾರಲ್ಲ. ಏನು ಹೇಳಬೇಕು? ನೀ ತಂದಿಡ್ಲಕತ್ತಿದೆ, ನೀ ತಂದಿಡ್ಲಕತ್ತಿದ್ದಿ. ತಾಯಿಗೆ ಮಗನಿಗೆ ನಾ ಯಾಕೆ ತಂದಿಡ್ಲಿ? ಚಂದ ನೆಟ್ಟಗ ಮೊದಲ ಸೀರೆ ಉಡೋದು ಕಲಿ. ಸೀರೆ ಉಡೋದು ಊರು ತುಂಬ ಓಡಾಡೋದಲ್ಲ, ಬೂಟು ಸೂಟು ಹಾಕ್ಕೊಂಡು. ನೋಡ್ರಿ ನಿಮ್ಮ ಮುಂದೆ ಹೆಂಗೆ ಮಾತಾಡ್ತಾರೆ ನೋಡ್ರಿ. ಬೂಟು ಸೂಟು ಹಾಕೊಂಡು ಓಡಾಡ್ಲಕತ್ತೀನಂತ. ಸೂಟ್ ಎಲ್ಲಿ ಹಾಕೊಂಡಿರ್ಬೇಕು ನೋಡ್ರಿ ನಾನು? ಯಾಕೆ ಅಲ್ಲಕ್ಕರ ಸೂಟ್ ಹಾಕೊಂಡಿರ್ಬೇಕು ನಾನು? ಆ ಸೂಟ್ ಹೆಂಗೆ ಇರ್ತಾವ ಅನ್ನೋದು ನನಗೆ ಗೊತ್ತಿಲ್ಲ. ನಿಮ್ಮ ಅವ್ಗೆಲ್ಲ ಗೊತ್ತದ, ಎಲ್ಲ ಗೊತ್ತದ ನಿಮ್ಮ ಅವ್ಗೆ. ಹೆಂಗಂತಾರೆ ನೋಡ್ರಿ, ನೀನು ಭೀ ಹೆಂಗೆ ಅಂತಂದರು. ನನ್ನ ಮಗ ನಿನಗೆ ತಲೆ ಮೇಲೆ ಹೊತ್ಕೊಂಡು ಮೆರವಣಿಗೆ ಮಾಡ್ಲಕತ್ತಾನಂತ. ಎಲ್ಲಿ ಮೆರವಣಿಗೆ ಮಾಡಿರಿ ನೀವು ನನಗೆ ತಲೆ ಮೇಲೆ ಹೊತ್ಕೊಂಡು? ಅದು ಯಾವ ಕಾಲಕ್ಕೆ ಮಾಡಿರೋ ಏನು ಸುತ್ತೇನೋ? ನಾನಂತರೂ ನೋಡಲಿಲ್ಲ.
ಏನು ಹೇಳಬೇಕು ಅನ್ಸುತ್ತೆ, ನನಗಂತೂ ಸಾಕಾಗ್ಯದ. ನೋಡ್ರಿ ಅಲ್ಲಿ ಬಟ್ಟೆ ನೋಡ್ರಲ್ಲಿ ಎಷ್ಟು ಬಟ್ಟೆ ಒಗೋದು, ಎಲ್ಲ ಮನೆ ಸ್ವಚ್ಛ ಮಾಡ್ಕೊಂಡು ಎಲ್ಲ ಕೆಲಸ ಮುಗಿಸ್ಕೊಂಡು ನಾನು ಒಂದಿಟ ಆಕಿ ದ್ಯಾಮವ್ವ ಆಕಿ ಕರ್ದುಳಿ ಅದಕ್ಕೇನು ಅರ್ಜೆಂಟ್ ಒಂಚೂರು ಬಾಯವ್ವ ಇದು ಏನೋ ಅದ ಓದಿ ಹೇಳು ಒಂದಿಟ ಅಂತ ಅನ್ನೋದು ಹೋದ. ನಾನು ಅದು ಏನೋ ಬಂದಿತ್ತು ಅವ್ರಿಗೆ ಚಿಟ್ಟಿ ಬಂದಿತ್ತು ಊರಿನಿಂದ, ಯಾರಿಗೂ ಹುಷಾರಿಲ್ಲ ಅಂತ, ಅದಕ್ಕೆ ಓದಿ ಹೇಳಬಾ ಅಂತೇಳಿ ಕರ್ದುಳು. ಅದಕ್ಕೆ ನಾನು ಹೋಗಿದ್ದ. ಈಗ ನೋಡಿದ್ರೆ ಹೀಗೆಲ್ಲ ಮಾತಾಡ್ಲಕತ್ತಾರ ಅತ್ತೆಯರು. ಒಂಚೂರು ನೀವರ ಹೇಳ್ರಿ. ಅವ್ವ ಈಗ ಆಗಿದಾಯ್ತು ಹೋಗಿದ್ ಹೋಯ್ತು. ಈಗ ಆಕಿಗೆ ಹೇಳ್ತೀನಿ ಇನ್ನು ಮುಂದೆ ಎಲ್ಲಿಗೆ ಹೋಗತ್ತಿದ್ರು ಚಂದ ಹೇಳಿ ಹೋಗುವಂತ ಹೇಳ್ತೀನಂತ. ಈಗ ನೀನು ಇದೆಲ್ಲ ತಲೆಗೆ ತಗೊಳಕ್ ಹೋಗ್ಬೇಡ, ಹೋಗ್ಲಿ ಬಿಡು. ಆಕಿ ಒಂದಿಟ್ಟು ಮಂದಿ ಬೆಳಕಿ ಹೆಚ್ಚಿಗೆ ನೋಡು. ಹಂಗಾಗಿ ಊರಾಗ ಜರ ಬಹಳ ಮಂದಿಗೆ ಹಚ್ಕೊಂಡಾಳ, ಅವರು ಇವರು ಏನಾರ ಕೇಳ್ತಾ ಇರ್ತಾರ. ಹಂಗಾಗಿ ಹೋಗಿ ಅಳ್ಬಿಡು. ನೀನು ಏನು ಅನ್ನಕ್ ಹೋಗ್ಬೇಡ. ಬಿಡ್ರಿ ಇಲ್ಲಿಗೆ ಅತ್ತಿ ಸಸಿ. ನನಗಂತೂ ಈ ಜಗಳ ನೋಡ್ಲಿಕ್ಕಾಗಲ್ಲ. ಇಷ್ಟು ದಿನ ನಮ್ಮ ಮನೆ ಶಾಂತದ ಅನ್ಕೊಂಡಿದ್ದ, ಈಗ ಮತ್ತೆ ನಮ್ಮ ಮನೆಗೂ ಎಲ್ಲರ ಮನೆ ನಪ್ಲೇನೆ ಚಾಲು ಆಗ್ಬಿಟ್ಟದ. ಯಾರಿಗೆ ಹೇಳ್ಬೇಕೋ ಅನ್ಸುತ್ತೇನೋ. ಹ್ಞೂಪ್ಪ, ಮಂದಿ ಬೆಳಕಿ ಬಕ್ಕೊಳದ ನಿನ್ನ ಹೆಣತಿಗೆ. ನಾವು ಗೂಗಿ ಬೆಳ್ದಂಗೆ ಗುಕ್ ಅಂತೇಳಿ ಒಬ್ಬರೇ ಬೆಳೆದೀವಿ. ಅದಕ್ಕೆ ನಮಗೆ ಯಾರು ಮಂದಿ ಇಲ್ಲ, ಮಠ ಇಲ್ಲ ಅಲ್ಲ. ಏನು ಮಾತಾಡ್ತಿ ಅದಕ್ಕೆ ಆಕಿ ನಿನ್ನ ತಲೆ ಮೇಲೆ ಮೇಣು ಸರ್ಲಾಕತ್ತಾಳ, ನಿನಗೆ ತಿಳಿವಲ್ದು. ಆಯ್ತು ಬಿಡಪ್ಪ, ಆಯ್ತು ಬಿಡು. ನಾನು ನೋಡ್ದೆ ಎಷ್ಟು ಹಿಡಿತದಾಗ ಇಟ್ಕೋತ ಹೆಣತಿಗೆ ಅಂತೇಳಿ. ಹಿಡಿತದಾಗ ಇಟ್ಕೋತಾರತ್ತೀವ, ಹಿಡಿತದಾಗ ಏನು ಹಿಡಿತದಾಗ ಇಟ್ಕೋತಾನ ಅನ್ಸತ್ತೇನ ಹೆಣತಿಗೆ. ಹೋಗಪ್ಪ ಹೋಗು, ಮನೆಗೆ ಹೋಗು, ಊಟ ಅದು ಮಾಡು. ಇನ್ನು ನನ್ನ ಕೈಲಿಂತ ಹೇಳಕ್ಕಾಗಲ್ಲ. ಅದೇನಾರ ಮಾಡ್ಕೊಂಡು ಹಾಳಾಗಿ ಹೋರ್ ಅತ್ತಿ ಸಸಿ. ಮಾಡ್ತೀನಿ ತಡಿ ನಿನಗ ಅತ್ತಿ, ಮಾಡ್ತೀನಿ ತಡಿ. ಎಷ್ಟು ದಿನ ಹೋಗ್ಲಿ ಅಂಥೇಳಿ ಕಾದಿದಾಯ್ತು. ಯಾಕೋ ನೀವು ಮನೆ ಒಡೆದು ಕೈ ಬಿಡಂಗೆ ಕಾಣಿಸ್ತೀರಿ. ನಾನಿನ್ ಹಿಡಿದು ಸೊಸಿ ಗತ್ತೆ ನನ್ನ ತೋರಿಸ್ತೀನಿ. ಅತ್ತಿ, ಇಷ್ಟು ದಿನ ಸುಮ್ ಕುಂತಂಗೆ ಹೆಚ್ಚಿಗೆ ಮಾಡ್ಲಕತ್ತಿದ್ದಿ. ನಾಳೆಗೆ ನಿನಗೆ ನನ್ನ ಗತ್ತೆ ನನ್ನ ತೋರಿಸ್ತೀನಿ. ನಿನಗೆ ನೋಡ್ತೀನಿ ಕಣ್ಣಿಗೆ ಹೊಬ್ಬಿಗೆ ತೋರಿಲ್ಲ. ನೋಡ್ತೀನಿ ಅದು ಏನು ಗತ್ತು ತೋರಿಸ್ತಿ. ನಾನು ನೋಡ್ಲಾರ್ದು ಗತ್ತೇನ? ನಾನು ಮುಂದೆ ಬೆಳೆದಿದ್ದು ಕುನ್ನಿ, ನೀನು ಗತ್ತು ತೋರಿಸ್ತಾಳಂತ ಗತ್ತ. ನೋಡ್ತೀನಿ. ಅದು ಮೊದಲ ಬಟ್ಟೆ ಒಣಗಸು ಮೊದಲ ಗತ್ತ ತೋರಿಸ್ತಾಳಂತಕಿ ಗತ್ತ. ಹಾಕು ಬಟ್ಟೆ ಹಾಕಿ ಒಂದೆರಡು ಬಿಸಿ ರೊಟ್ಟಿ ಮಾಡಿಕೊಡು, ಹೊಟ್ಟೆ ಹಸಿಲಾಕತ್ತದ. ಅತ್ತಿ, ಮಾಡ್ತೀನಿ ತಡಿ ನಿನಗೆ. ನಾಳಿನ ಹಿಡಿದು ಒಂದು ಗಿಲಾಸ್ ಸಮೇತ ನಾನು ಎತ್ತಿಟ್ಟಂದ್ರೆ ಅವಾಗ ಮಾತಾಡ ನೀನು. ಮಾಡ್ತೀನಿ ನಿನಗೆ ನಾಳೆಗೆ. ಇನ್ನು ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲ್ ನೋಡ್ಲಕತ್ತೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ, ಆದಷ್ಟು ಸಪೋರ್ಟ್ ಮಾಡಿರಿ. ಹಾಗೆ ಕತೆ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಮಾಡೋದು ಮರಿಬೇಡ್ರಿ. ಇಷ್ಟೊತ್ತಿದ್ದು ಕತೆ ನೋಡಿರೋ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.